ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ. 2026 ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಮೇಲಾಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. ಈ ವೃಶ್ಚಿಕ ರಾಶಿಯವರಿಗಂತೂ ವಿಶೇಷವಾಗಿ ನಿಮ್ಮ ರಾಶಿಯಾಧಿಪತಿ ಕುಜ ಉಚ್ಚ ಸ್ಥಾನಕ್ಕೆ ಕೂತಿದ್ದಾನೆ. ಸೊ ಹಾಗಾಗಿ ಉದ್ಯೋಗದಲ್ಲಿ ದಿನೇ ದಿನೇ ಅಭಿವೃದ್ಧಿಗಳಾಗುವಂಥವು ಬಹಳ ಚೆನ್ನಾಗಿದೆ. ಒಳ್ಳೆ ಫಲವನ್ನು ಕೊಡ್ತಾ ಇದ್ದಾನೆ. ನಿಮ್ಮ ಹಿರಿಯರ ಆಸ್ತಿಗಳು ಕೈ ಸೇರುವಂಥ ಯೋಗ ಭಾಳ ಚೆನ್ನಾಗಿದೆ. ಕೋರ್ಟ್ ಕಟ್ಟಳೆಗಳಲ್ಲಿ ಜಯವಾಗುವಂಥ ಯೋಗನೂ ಭಾಳ ಚೆನ್ನಾಗಿದೆ. ರವಿಯ ಅನುಗ್ರಹದಿಂದ ಭೂಮಿ ಮನೆ ಆಸ್ತಿ ಸಂಪಾದಿಸುವಂಥ ಯೋಗ ಸುಯೋಗ ಇದೆ. ರವಿ ಭಾಳ ಚೆನ್ನಾಗಿದ್ದಾನೆ. ಯಾಕೆ ನಿಮ್ಮ ಜಾತಕ್ಕೆ 4ನೇ ಮನೆಯಲ್ಲಿ ರವಿ ಸಂಯೋಗ ಆಗಿರೋದು, ರವಿ ಬುಧ ರಾಹು ಸಂಯೋಗ ಆಗಿರೋದ್ರಿಂದ ವಿಶೇಷವಾಗಿ ರವಿ ಬುಧರು ಮಾತ್ರ ಒಳ್ಳೆ ಫಲವನ್ನು ಕೊಡ್ತಾ ಇದ್ದಾರೆ. ಏನು ಫಲ? ಉದ್ಯೋಗಶೀಲರಾಗಿ ವಿಶೇಷ ಅಧಿಕಾರ ಗೌರವ ಪ್ರತಿಷ್ಠೆಗಳನ್ನು ಪಡೆಯುವಂಥ ಯೋಗ ನಿಮ್ಮದಾಗಿದೆ. ಇದು ರವಿ ಕೊಡುವಂಥದ್ದು. ಅಲ್ಲಿ ರಾಹುನು ಇದ್ದಾನೆ. ಹಾಗೆ ನಿಮ್ಮ ಮಾತಿನಿಂದ ಹಾಗೂ ದರ್ಪದಿಂದ ಅಹಂಕಾರಗಳಿಂದ ಗೌರವಕ್ಕೆ ಧಕ್ಕೆ ತಂದುಕೊಳ್ತೀರಿ. ಇದೊಂದೇ ಸಣ್ಣ ಬದಲಾಯಿಸ್ಕೊಂಬಿಡ್ರಿ. ಅಹಂಕಾರ ಪಡಬೇಡಿ, ದರ್ಪ ತೋರ್ಸೋಕ್ಕೆ ಹೋಗಬೇಡಿ. ಯಾರು ಬೇಡು. ರವಿ ಚೆನ್ನಾಗಿದ್ದಾನೆ. ರಾಹುನ ಬಿಟ್ಟುಬಿಡಿ. ರಾಹು ಈ ಫಲ ಎಲ್ಲ ಕೊಡ್ತಾನೆ 4ನೇ ಮನೆ ಕೂತ್ಕೊಂಡು. ಅದು ಬಿಟ್ಟುಬಿಡ್ರಿ. ದರ್ಪ ಮಾಡೋಕ್ಕೆ ಹೋಗಬೇಡಿ, ಕೋಪತಾಪ ಮಾಡೋಕ್ಕೆ ಹೋಗಬೇಡಿ. ಮಾತಿನಲ್ಲಿ ವಿನಯ ಇರಲಿ. ವಿನಯವಾಗಿ ಮಾತಾಡಿ. ಒಳ್ಳೆ ಫಲವನ್ನು ಕೊಡ್ತಾನೆ ಭಗವಂತ. ಜೀವನವನ್ನು ಆಗಾಗೇನೋ ಬದಲಾಯಿಸ್ಕೊತಿರ್ತಾರೆ. ಒಂದು ಟೈಮ್ ಇದ್ದಂಗೆ ಒಂದು ಟೈಮ್ ಇರಲ್ಲ. ಏನೇನೋ ಚೇಂಜ್ ಮಾಡ್ಕೊತಾ ಇರ್ತೀರಿ. ದೊಡ್ಡ ಕಂಪನಿ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಸಿಗುವಂಥವು ಚೆನ್ನಾಗಿದೆ. ನೋಡಿರಿ, ಒಳ್ಳೊಳ್ಳೆ ಕಂಪ್ನಿ ಪ್ರಯತ್ನ ಮಾಡಿ ಕೆಲಸಗಳು ಉದ್ಯೋಗಕ್ಕೆ ಸಿಕ್ಕೋಗ್ತದೆ. ಸಾಲದ ವಿಷಯಕ್ಕೆ ಹಾಗೂ ಮಧ್ಯಸ್ಥಿಕೆ ವಿಷಯಕ್ಕೆ ಹೋಗಬಾರದು. ಸಾಲದ ವಿಷಯಕ್ಕೆ ಹೋದರೆ ತೊಂದರೆ ಸಿಗಾಕೊಂತೀರಿ. ಆಸ್ತಿ ಪತ್ರ ವ್ಯವಹಾರಗಳಲ್ಲಿ ಮೋಸವಾಗ್ತದೆ. ಪತ್ರ ಒಂದು ಆಸ್ತಿ ಪತ್ರ ಅಂದರೆ ವಿಷಯ ಮನೆಗೆ ಸಂಬಂಧಪಟ್ಟಿದ್ದು, ಸೈಟಿಗೆ ಸಂಬಂಧಪಟ್ಟಿದ್ದು, ವ್ಯವಹಾರ ಸಂಬಂಧ ಪತ್ರಗಳಲ್ಲಿ ಸರಿಯಾಗಿ ಓದಿ ತಿಳ್ಕೊಂಡು, ನಿಮಗೆ ಗೊತ್ತಿಲ್ಲ ಇನ್ನೊಬ್ಬನ ಕೇಳಿ ತಿಳ್ಕೊಂಡು ಪತ್ರಕ್ಕೆ ಸೈನ್ಯಗಳಾಕಿ. ಪತ್ರಗಳಲ್ಲಿ ಮೋಸಗಳಾಗ್ಬಿಡ್ತಾರೆ, ನಂಬಿಕೆ ದ್ರೋಹ ಮಾಡಿಬಿಡ್ತಾರೆ. ಹಾಗಾಗಿ ಹುಷಾರಾಗಿರಬೇಕಾಗ್ತದೆ. ಮತ್ತು ಕಾಲಕಾಲಕ್ಕೆ ಸಂಪಾದನೆ ಹೆಚ್ಚಾಗ್ತಾ ಹೋಗ್ತದೆ. ನಿಮಗೆ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಆಗಾಗ ಸಣ್ಣ ಪುಟ್ಟ ತೊಂದರೆ ಕಾಣ್ಕೊತದೆ. ಮತ್ತು ಉದ್ಯೋಗದಲ್ಲಿ ಹಾಗೂ ವ್ಯಾಪಾರದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ದೊರೆಯುತ್ತದೆ. ನೀವೆಷ್ಟು ಎಫರ್ಟ್ ಹಾಕ್ತೀರಿ, ಎಷ್ಟು ಕಷ್ಟ ಬೀಳ್ತೀರಿ, ಅಷ್ಟು ಅನುಕೂಲ ಚೆನ್ನಾಗಿ ಸಿಗ್ತದೆ. ಆದರೆ ಅನ್ಯಾಯ ಮಾರ್ಗದ ಸಂಪಾದನೆ ಬೇಡ. ಅಕಲ ದುಡ್ಡು ಬರ್ತದೆ, ಕೆಲವೆಲ್ಲ ಮುಟ್ಟಕ್ಕೆ ಹೋಗಬಾರ್ದು. ನಿಮ್ಮ ವ್ಯಾಪಾರದಲ್ಲಿ ಕೆಲವು ಸಲ ಅನಾಯಾಸವಾಗಿ ನೀವು ಇಮ್ಯಾಜೇ ಮಾಡಿರಲ್ಲ ನೀವು. ಸೊ ಆ ಥರ ಲಾಭ ಆಗಿಬಿಡ್ತದೆ. ಒಂದಿನದೇ ಒಂದಿಲ್ಲ ಅಷ್ಟು ಲಾಭಗಳಾಗ್ಬಿಡ್ತದೆ. ದೇವ್ರು ಕೊಡ್ತಾ ಇದ್ದಾನೆ. ಅನ್ಯಾಯಕ್ಕೆ ದುಡ್ಡಿಗೆ ಹೋಗಬಾರ್ದು. ನೀವೆಲ್ಲರೂ ವೃಶ್ಚಿಕ ರಾಶಿಯವರು. ವಿದ್ಯಾರ್ಥಿಗಳಿಗೆ ಬಹಳ ಶುಭಫಲ ಚೆನ್ನಾಗಿದೆ. ಹೆಚ್ಚು ಗಮನವನ್ನು ಹರಿಸಬೇಕು. ಆ ಗಮನದ ಒಳ್ಳೆತನ ಬರ್ತದೆ. ಆದರೆ ವಿದ್ಯಾರ್ಥಿಗಳು ಸೋಮಾರಿತನ ಮಾಡ್ಕೊತೀರಿ. ಆ ಸೋಮಾರಿತನವನ್ನು ಬಿಟ್ಟುಬಿಟ್ರೆ ಒಳ್ಳೆ ವಿದ್ಯಾ ಅಭಿವೃದ್ಧಿ ಆಗ್ತದೆ. ಮತ್ತು ಹೊಸ ಉದ್ಯೋಗ ಸಿಗುವಂಥವು ಭಾಳ ಚೆನ್ನಾಗಿದೆ. ವೃಶ್ಚಿಕ ರಾಶಿಯವರಿಗೆ ವಿವಾಹ ಯೋಗಗಳು ಕೂಡಿ ಬಂದಿದೆ. ಪ್ರಯತ್ನ ಮಾಡಿರಿ. ಎಂತಹ ವಧುವರು ಸಿಗ್ತಾರೆ ನಿಮಗೆ ವಿವಾಹಕ್ಕೆ ಪ್ರಯತ್ನ ಪಟ್ಟ ಈ ತಿಂಗಳಲ್ಲಿ ಅಂದರೆ ವಧುವರರು ಸ್ಥಿತಿವಂತರಾಗಿರ್ತಾರೆ, ವಿದ್ಯಾವಂತರು, ಒಳ್ಳೆಯ ವಂಶಸ್ಥರು ಸಿಗ್ತಾರೆ. ಮತ್ತು ವಿವಾಹ ನಂತರ ಜೀವನ ಉತ್ತಮ ಮಟ್ಟಕ್ಕೆ ಇರ್ತದೆ. ನೋಡಿ, ಯಾಕೆ ಫಲ ಬರ್ತಾಯಿದೆ? ಸುಮ್ಮನೆ ಬರೋಲ್ಲ ಇವೆಲ್ಲ ನಿಮಗೆಲ್ಲರೂ. ಯಾಕೆಂದರೆ ಫೆಬ್ರವರಿ ತಿಂಗಳ ಗ್ರಹಣ ಆ ರೀತಿ ಕೂತಿದೆ ನಿಮಗೆ. ನಿಮ್ಮ ಜಾತಕ ಕರೆಕ್ಟಾಗಿ 7ನೇ ಮನೆ ಗುರು ಕೂತಾನೆ. ಬರುವಂಥ ಸ್ತ್ರೀಯರಾಗಲಿ ಪುರುಷರಾಗಲಿ ಒಳ್ಳೆ ಜ್ಞಾನಿಗಳು, ಒಳ್ಳೆ ಬುದ್ಧಿವಂತರು, ಯೋಗ್ಯರು ಸಿಗ್ತಾರೆ. ಹಾಗಾಗಿ ವಿವಾಹಕ್ಕೆ ಸರಿಯಾಗಿ ನಿಶ್ಚಯ ಮಾಡ್ಕೊಂಬಿಡ್ರಿ. ಸುಮ್ಮನೆ ನೀವು ಅದೇ ಬಿಟ್ಟು ನೀವು ಇನ್ನೊಂದು ತಿಂಗಳು ಮಾಡ್ಕೊಂಡಿದ್ರೆ ಈ ಯೋಗ ಇಲ್ಲ ನಿಮಗೆ. ಯಾಕೆಂದರೆ 7ನೇ ಮನೇಲಿ ಗುರು ಕೂತ್ಕೊಂಡಾಗ ಬರುವಂಥ ಹುಡುಗಿ ಒಳ್ಳೆ ಫಲನೇ ಕೊಡಬೇಕು. ಇನ್ನೂ ಒಂದು ವಿಶೇಷ ಏನಪ್ಪ ಅಂದರೆ, ಆ ವೃಷಭ ರಾಶಿಗೆ ಅಧಿಪತಿಯಾದ ಶುಕ್ರ ಉಚ್ಚ ಸ್ಥಾನ ಬರೀ ಕೂತಿರ್ತಾನೆ. ಸ್ಥಾನಾಧಿಪತಿ ಶುಕ್ರ ಉಚ್ಚ ಸ್ಥಾನ. ಗುರು ಶತ್ರುವಾಗಿದ್ದರೂ ಸಹ ವಿವಾಹಕ್ಕೆ ಒಳ್ಳೆ ಫಲ ಕೊಡ್ತಾನೆ, ವಿವಾಹದಲ್ಲಿ ಒಳ್ಳೆ ಫಲ ಕೊಡ್ತಾನೆ. ಸೊ ಗುರು ಶುಕ್ರ ಸಂಯೋಗ ಆದರೆ ಒಳ್ಳೆ ಸ್ಥಿತಿವಂತರು. ಅದಕ್ಕೆ ಹೇಳ್ತಾ ಇರೋದು, ದುಡ್ಡಿರೋರು ಬರ್ತಾರೆ, ಗುರು ಇದ್ದರೆ ವಿದ್ಯಾವಂತರು ಬರ್ತಾರೆ. ಅದಕ್ಕೆ ಸ್ಥಿತಿವಂತರು ವಿದ್ಯಾವಂತರು ಎರಡೂ ಸೇರ್ತಲ್ಲ ಅಲ್ಲಿ. ಹಾಗಾಗಿ ಈ ವಿವಾಹ ವಿಚಾರವನ್ನು ನಿಧಾನ ಮಾಡೋಕ್ಕೆ ಹೋಗಬೇಡಿ. ಸರಿಯಾಗಿ ನಿಶ್ಚಯ ಮಾಡಿಕೊಂಡ್ರೆ ಭಾಳ ಅನುಕೂಲವಾಗ್ತದೆ. ಯಾಕಂದರೆ ನಿಮ್ಮ ವಿವಾಹ ಜೀವನ ಅಂದರೆ ಉತ್ತಮ ಮಟ್ಟ ಹೋಗ್ತದೆ, ಹೈಯೆಸ್ಟ್ ಲೆವೆಲ್ ಹೋಗ್ತದೆ. ಇಮ್ಯಾಜ್ ಮಾಡೋಕ್ಕೆ ಹೋದರೆ ಆ ಪವರ್ ಹೋಗ್ತದೆ. ನಿಮ್ಮ ಮಕ್ಕಳಿಗೂ ಸಹ ಉತ್ತಮ ಭವಿಷ್ಯ ಇರ್ತದೆ, ಒಳ್ಳೆ ಪವರ್ ಸಿಗ್ತದೆ. ಮತ್ತು ರಾಜಕೀಯದಲ್ಲಿ ಉತ್ತಮ ಭವಿಷ್ಯವನ್ನು ಕಾಣ್ಬೋದು. ಯಾರನ್ನು ಪ್ರಯತ್ನ ಪಟ್ಟರೆ ವೃಶ್ಚಿಕ ರಾಶಿಯವರು ನಾವು ರಾಜಕೀಯಕ್ಕೆ ಹೋಗ್ತೀವಿ ಅಂದರೆ ಅವ್ರಿಗೂ ಸಹ ಒಳ್ಳೆ ಫಲ ಕಾಯ್ತಾ ಇದೆ.
ಕುಟುಂಬದಲ್ಲಿ ವಿಶೇಷವಾಗಿ ಅಂತಃಕಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸಣ್ಣ ಪುಟ್ಟ ವಿಚಾರವನ್ನು ಅಲ್ಲಿಗಲ್ಲಿಗೆ ಬಿಡಬೇಕು. ದೊಡ್ಡದು ಮಾಡ್ಕೊಳ್ಳೋಕ್ಕಂತೂ ಹೋಗಬಾರ್ದು. ಪ್ರಯಾಣ ಮಾಡುವಂಥ ಯೋಗ ಇದೆ, ಹೋಗಿ ಬರ್ಬೋದು. ಮತ್ತು ಹೊಸದಾಗಿ ವ್ಯವಹಾರಗಳಲ್ಲಿ ಒಪ್ಪಂದಗಳನ್ನು ಮಾಡಿಕೊಳ್ಳುವಿರಿ. ಹೊಸ ಹೊಸ ಒಪ್ಪಂದಗಳಾಗ್ತದೆ ವ್ಯವಹಾರಗಳಲ್ಲಿ, ಅದನ್ನು ಮಾಡಿಕೊಂಡ್ರೆ ಭಾಳ ಒಳ್ಳೆಯ ಫಲ ಆಗ್ತದೆ. ಸರ್ಕಾರದಿಂದ ಮಾನ್ಯತೆ ಹಾಗೂ ವಾಸಭೂಮಿನ ಪಡೆಯುವಂಥ ಯೋಗ ಚೆನ್ನಾಗಿದೆ. ಗೌರವನೂ ಸಿಗುತ್ತೆ, ಒಳ್ಳೆ ಮನೆಯೂ ಕೊಡ್ತಾರೆ. ಪ್ರಯತ್ನವನ್ನು ಮಾಡಿಕೊಳ್ಳಿ. ಮತ್ತು ಕಲೆಯಲ್ಲಿ ಅಭಿವೃದ್ಧಿ, ಕುಟುಂಬ ಅಭಿವೃದ್ಧಿ, ಉತ್ತಮ ಜೀವನ ನಡೆಸುವಂಥ ಯೋಗ. ಯಾರು ಕಲೆಯಲ್ಲಿದ್ದೀರಿ, ಸಂಗೀತ ಸಂಬಂಧಪಟ್ಟಿದ್ದು, ಚಲನಚಿತ್ರ ಸಂಬಂಧಪಟ್ಟಿದ್ದು, ಸಂಗೀತ ಸಂಬಂಧಪಟ್ಟಿರೋ ಕಲೆಯಲ್ಲಿ ಮಾಡ್ತೀರಿ, ಅಷ್ಟೇ ಅವರಿಗೆ ಒಳ್ಳೆ ಅಭಿವೃದ್ಧಿ ಆಗ್ತದೆ. ಹಾಗೆ ನಿಮ್ಮ ಕುಟುಂಬವೂ ಸಹ ಅಭಿವೃದ್ಧಿ ಆಗ್ತದೆ. ಮತ್ತು ದುಷ್ಟ ದೇವತೆಗಳ ಆರಾಧನೆ ಮಾಡೋಕ್ಕೆ ಹೋಗಬೇಡಿ, ಅದು ಚೆನ್ನಾಗಿಲ್ಲ ನಿಮಗೆ. ಮೇನ್ ಬರ್ತಕ್ಕಂತಹದ್ದು ಯಾವತ್ತು ದುಷ್ಟ ದೇವತೆಗಳ ಆರಾಧನೆ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಮಾಡಿದ್ವಿ ತಿಳ್ಕೊಂಡ್ರೆ ಕಷ್ಟ ಸಿಲುಕೊಂತೀರಿ. ಅದಕ್ಕೆ ಹೇಳ್ತಾರಲ್ಲ, ಊರಲ್ಲೋಗ ಮರವನ್ನು ಮನೆ ಕರೆದ್ರು ಅಂತ ಹಂಗೆ ಕರಿಬಾರ್ದು. ನಿಮ್ಮ ಮನೆ ದೇವರು ಕುಲದೇವರನ್ನೇ ವಿಶೇಷವಾಗಿ ನಂಬಬೇಕು. ವಿಶೇಷವಾಗಿ ಶಾಂತ ಮೂರ್ತಿಗಳ ಪೂಜೆಗಳನ್ನು ಮಾಡುವಂಥದ್ದು ಭಾಳ ಒಳ್ಳೆಯ ಫಲ. ಇದೇ ನಾವು ಹಾಗೆ ದುಷ್ಟು ಮಾಡ್ತೀವಿ ಅಂದರೆ ನಷ್ಟಗಳಾಗ್ತದೆ, ದುಡ್ಡು ಕಾಸುಗಳು ಮನೆಯೊಳಗೆ ಬರೋದಿಲ್ಲ ಅವೆಲ್ಲ. ಮತ್ತು ಸಂತಾನ ವಿಚಾರ ಸ್ವಲ್ಪ ನಿಧಾನವಾಗುವಂಥ ಚಾನ್ಸ್ ಇದೆ. ಬಟ್ ಸಂತಾನ ಹಾಗೆ ಆಗ್ತದೆ, ತೊಂದರೆ ಇಲ್ಲ. ಸೊ ನಿಮ್ಮ ಅಭಿವೃದ್ಧಿಗೆ ವಿಶೇಷವಾಗಿ ಕುಜ ಮತ್ತು ಶನಿ ಆರಾಧನೆಯನ್ನು ಯಾರು ಮಾಡ್ಕೊತೀರಿ ಬಹಳ ಒಳ್ಳೆಯ ಫಲವನ್ನು ಕೊಡ್ತಾರೆ. ಕುಜ ಮತ್ತು ಶನಿ ಆರಾಧನೆ ತಪ್ಪದೇ ಮಾಡ್ಕೋಬೇಕಾಗ್ತದೆ. ವಿಶೇಷ ಸುಬ್ರಹ್ಮಣ್ಯ ದರ್ಶನ ಮಾಡುವಂತಹದ್ದು, ವಿಶೇಷವಾಗಿ ಆಂಜನೇಯನ ಪೂಜೆ ಮಾಡುವಂತಹದ್ದು, ಆಂಜನೇಯನಿಗೆ ಪ್ರದಕ್ಷಿಣ ನಮಸ್ಕಾರ 21 ಪ್ರದಕ್ಷಿಣ ನಮಸ್ಕಾರ ಮಾಡುವಂತಹದ್ದು, ವಿಷ್ಣುವಿನ ಆರಾಧನೆ, ನರಸಿಂಹದೇವರ ಆರಾಧನೆಯನ್ನು ಯಾರು ಮಾಡ್ತೀರಿ ಅಂಥವರಿಗೆ ಕುಜ ಶನಿ ಬಾಧೆಗಳು ಯಾವತ್ತೂ ತಟ್ಟೋದಿಲ್ಲ. ಆ ಕಾರಣ ಏನಪ್ಪ ಅಂದರೆ ಕುಜ ಶನಿನೂ ಸಹ ನರಸಿಂಹದೇವರ ಪೂಜೆನೇ ಮಾಡ್ತಾರೆ. ಹಾಗೆ ನರಸಿಂಹದೇವರ ಪೂಜೆ ನೀವು ಮಾಡೋದ್ರಿಂದ ಅವನ ನರಸಿಂಹದೇವರ ಆಜ್ಞೆ ಪರವಾಗಿ ಇವರಿಬ್ಬರು ಸಹ ಒಳ್ಳೆಯ ಫಲವನ್ನು ನಿಮಗೆ ಕೊಡ್ತಾರೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಬಹಳ ಉತ್ತಮ ಫಲವನ್ನು ನಾವು ನಿರೀಕ್ಷಣೆ ಮಾಡ್ಬೋದು. ನಮಸ್ಕಾರಗಳು.